ಇಲ್ಲೊಂದು ಕ್ಲುಪ್ತ ಒಂದು ಸಣ್ಣ ಸಮಸ್ಯೆ ಇದೆ. ಉಳುವ ಯೋಗಿಯ ನೋಡಲ್ಲಿ ಅಂತಿದ್ದೀವಿ ನಾವು. ಪಾಪ ಕುವೆಂಪು ಅವರು ಬಹಳ ಒಳ್ಳೆ ಕಾರಣಕ್ಕಾಗಿ ಹೇಳಿದ್ದು ಅಲ್ಲಿ ನೋಡು ಅಂತ ಹೇಳಿದ್ದು. ನಾನು ಮಾಡೋದಿಲ್ಲ, ಅಲ್ಲಿ ನೋಡಲ್ಲಿ ಅಲ್ಲ, ನಿಜವಾಗಿಯೂ ಇದೆಲ್ಲವೂ ಸಫಲಗೊಳ್ಳೋದು. ಅಮೃತ ಸಮಾನವಾದ ಎಲ್ಲರಿಗೂ ಸಫಲವಾಗೋದು ಉಳುವ ಯೋಗಿಯ ನೋಡು ಇಲ್ಲೇ ಇರಬೇಕು, ಅಲ್ಲಿ ಅಲ್ಲ ಇಲ್ಲೇ ಆಗಬೇಕು. ಆ ಘನ ಉದ್ದೇಶ ಇಟ್ಟುಕೊಂಡು ನಾಗರಾಜಿಯವರು ನಾನು ಗಮನಿಸಿದ್ದೆ. ಅವರು ಕಳೆದ ಒಂದು ಕನಿಷ್ಠ ಒಂದು ದಶಕದ ಪರ್ಯಂತ ಅವರು ಕೇವಲ ಏನೇನೋ ಬೇರೆ ಬೇರೆ ಪಾತ್ರ, ಬೇರೆ ಬೇರೆ ಪ್ರಶಸ್ತಿ, ಆಮೇಲೆ ತುಂಬ ಕರಾರವಕ್ಕಾದ ಅಚ್ಚುಕಟ್ಟುತನ ಇವೆಲ್ಲವನ್ನೂ ನಾವು ಹೇಳ್ತಿದ್ದೇವೆ. ಆದರೆ ಅವರು ಎಷ್ಟು ಚೆನ್ನಾಗಿ ನೋಡಿ, ಇಲ್ಲಿ ಕಲಾವಿದರು ಬಂದು ಇದನ್ನು ಅರ್ಥಿಸಿ ಹೋದರು. ಕಲಾವಿಹೀನ ಮನುಷ್ಯ ಪಶುವಿಗೆ ಸಮಾನ ಮಾತು ಹೇಳ್ತಾರೆ. ಪಶು ಅಂದರೆ ದನಕ್ಕೆ ಗೊತ್ತಾಗಲ್ಲ, ವಿವೇಕ ಇರೋದಿಲ್ಲ. ಹಾಗಾಗಿ ತಾನು ಮೇಯುವ ಜಾಗದಲ್ಲಿ ಸಗಣಿ ಹಾಕಿದ ಜಾಗದಲ್ಲಿ ಮೇಯುವ ಕೆಲಸವನ್ನು ಅದು ಮಾಡಿಬಿಡುತ್ತೆ. ವಿವೇಕ ಬಹಳ ಮುಖ್ಯ ಮನುಷ್ಯನಿಗೆ ಅನ್ನೋದಕ್ಕಾಗಿ ಎಂಥ ಮಾರ್ಪಾಡು, ಎಂಥ ಪಲ್ಲಟ ತಂದುಕೊಂಡಿದ್ದಾರೆ ನೋಡಿ ಅವರು. ಇಲ್ಲಿ ಒಂದು ಸಾಂಸ್ಕೃತಿಕ ಪ್ರಸ್ತುತಿಯೂ ಆಗಬೇಕು. ಪ್ರಸ್ತುತಿನಲ್ಲಿ ಪುರ ಮತ್ತು ಉಪಸರ್ಗ ಸ್ತುತಿ, ಅವರೆಲ್ಲರನ್ನೂ ಸ್ತುತಿಸಬೇಕು ನಾವು. ಮಧ್ಯೆ ಹೇಳ್ಕೊಳ್ತಾರೆ. ಹೇಳೋ ಮಾತಿನೊಂದು ಔದಾರ್ಯ. ಸ್ವಲ್ಪ ತಡವಾಗ್ತಾ ಇದೆ, ಕಾರ್ಯಕ್ರಮ ಸ್ವಲ್ಪ ಲಂಬಿತವಾಗ್ತಾ ಇದೆ, ಸಣ್ಣ ಕಾರ್ಯಕ್ರಮ, ಏನು ಬೇಜಾರು ಮಾಡಬೇಡಿ ಅನ್ನೋ ಮಾತನ್ನು ಹೇಳಿದಾಗ ಯಾರ ಕಣ್ಣಾಲಿಗಳು ಒದ್ದೆ ಆಗೋಲ್ಲ. ನಾವಿಲ್ಲಿ ಬರೋದೇ ಬೆಂಬಲಕ್ಕೆ ಬಲಕ್ಕೆ ಅಷ್ಟೇ ಇರದೆ ಕೊಂಡೊಯ್ಯೋಕ್ಕಾಗಿ ಅಂತ ಕೆಲಸವನ್ನು ಇಲ್ಲಿರುವಂಥ ಅವಿರತ, ಯಾವಾಗಲೂ ನಿರಂತರವಾಗಿ ವಿರಾಮರಹಿತವಾಗಿ ವಿಚಲಿತರಾಗದೆ ಮಾಡುವಂಥ ಇಲ್ಲಿ ಬಂದಿರುವಂಥ ನಮ್ಮ ವಿತರಕರು, ಹಾಗೆ ಮಾರುಕಟ್ಟೆ ಇದೆ. ಕಟ್ಟೆ ಅಂದರೆ ವೇದಿಕೆ, ಮಾರುವುದಕ್ಕಾಗಿ ಬೇಕಾದ ವೇದಿಕೆಯನ್ನೂ ನಾವು ಸ್ಥಾಪಿಸ್ತೀನಿ ಅಂತ ಹೇಳುವಂಥ ಈ ಅಮೃತ ಸಮಾನವಾದಂಥ ಕೆಲಸ ಇದೆಯಲ್ಲ, ಇದು ಶ್ಲಾಘ್ಯ ಮತ್ತು ಸ್ತುತ್ಯ ಬರ್ತದೆ ಮತ್ತಿನ್ನೇನು. ಹಾಗಾಗಿ ಪ್ರಸ್ತುತಿನಲ್ಲಿ ಸ್ತುತಿ ಇದೆ. ನಾವು ಮಾಡುವಂಥ ಕೆಲಸಗಳಿಗೆ ಸ್ತುತಿ ಈ ರೀತಿ ಅಂತಿದ್ದಾಗ ಪ್ರಾಸಬದ್ಧ ಅಷ್ಟೇ ಅಲ್ಲದೆ ಎಷ್ಟು ಬದುಕು, ಎಷ್ಟು ನಿರಾಳ, ಎಂಥ ನಿರುಮ್ಮಳ ಭಾವ, ಇಂಥ ಸಾಧನೆಯ ದ್ಯೋತಕವಾಗಿ ಕಂಡಿದ್ದು ಅಂತ ನಾವು ಪ್ರತ್ಯೇಕ ಹೇಳಬೇಕಾಗಿಲ್ಲ. ತಾವೆಲ್ಲರೂ ಬೇರೆ ಬೇರೆ ಭಾಗದಿಂದ ಬಂದಿದ್ದೀರಿ. ಕರ್ನಾಟಕದ ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ಭೂಭಾಗದಲ್ಲಿ ಮಣ್ಣಿನ ಕುರಿತಾಗಿ ಅವ್ರು ಕೊಡ್ತಿರುವಂಥ ಮಾಹಿತಿಯಾಗಲಿ, ಅಥವಾ ಒಬ್ಬರನ್ನ ಬಳಕೆ ಹೇಗೆ ತಲುಪಿಸ್ತಿರುವಂಥ ಅವರ ರೀತಿಯಾಗಲಿ, ಆ ಶೈಲಿ ವೈಖರಿಗಳಾಗಲಿ, ಇವೆಲ್ಲವೂ ಮಾದರಿ ಅಲ್ಲದೆ ಮತ್ತಿನ್ನೇನು. ಮಾದರಿಯಲ್ಲಿ ಸ್ವಲ್ಪ ದೀರ್ಘ ಮಾಡಿಬಿಟ್ರೆ ದಾರಿನೂ ಆಗಿಬಿಡುತ್ತೆ. ಹಾಗಾಗಿ ದಾರಿಯನ್ನು ನಿಚ್ಚಳ ಮಾಡಿಸ್ಕೊಳ್ತಾ ಮಾಡಿರುವಂಥ ವಹಿವಾಟಾಗಲಿ, ಕೆಲಸಗಳಾಗಲಿ ಹೆಚ್ಚಳ ಮಾಡಿಸ್ಕೊಳ್ತಾ ಅನೇಕ ಸಂಗತಿಗಳನ್ನು ತಮ್ಮ ಒಡಲಲ್ಲಿ ಇಟ್ಟುಕೊಂಡು ದೂರಗಾಮಿ ಚಿಂತನೆ, ದೂರದರ್ಶಿತ್ವ. ನಾನು ವೀರೇಂದ್ರ ಹೆಗಡೆ ಅವರು ಸ್ಥಾಪನೆ ಮಾಡುವಂಥ SKD ರೀತಿಗಳಿಗೆಲ್ಲ ಅನೇಕ ಚಿತ್ರಗಳನ್ನು ಮಾಡುವ ಕೆಲಸವನ್ನೆಲ್ಲ ಮಾಡಿದ್ದೇನೆ. ಅಲ್ಲಿಯೂ ಅಷ್ಟೇ ಹೇಳೋದು, ನೀ ನನಗಿದ್ದರೆ ನಾ ನಿನಗೆ, ನೀ ನನಗಿದ್ದರೆ ನಾ ನಿನಗೆ, ನೆನಪಿರಲಿ ನುಡಿ ನಮ್ಮ ಒಳಗೆ ಹೇಳಿದರು. ಇದನ್ನು ಕೈಯಾರ ಕಿನ್ನಡೆ ಬರೆದಿರುವಂಥದ್ದು. ಅದನ್ನು ಅವ್ರು